ಸರ್ ಎಸ್ ರೇವಣ್ಣ ಸರ್ ಅವರು ಕ್ರಿಯಾಶೀಲ ವೈದ್ಯರು ಆದ ಸ್ನೇಹಿತರಾದ ಡಾಕ್ಟರ್ ರವಿಕುಮಾರ್ ಅವರೇ, ಪೂರ್ವ ಅಧಿಕಾರಿಗಳಾದಂಥ ಶ್ರೀಯುತ ಉಮೇಶ್ ಅವರೇ, ಈ ಸಂಸ್ಥೆಯ ಗೌರವ ಸಲಹೆಗಾರರಾದಂತಹ ನಾರಾಯಣ್ ಅವರೇ, ಈ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ಶಿಕ್ಷಣ ಪರ ಕಾಳಜಿಗಳನ್ನು ಮೆರಿತಾ ಇರ್ತಕ್ಕಂಥ ಸ್ನೇಹಿತರಾದ ಭಾಸ್ಕರ್ ಅವರೇ, ಊರಿನ ಮುಖಂಡರಾದಂಥ ರಮೇಶ್ ಅವರೇ, ಪುಟ್ಟೇಗೌಡರೇ, ನನ್ನ ಕಚೇರಿಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಯುತ ಕೆನಡಿ ಅವರೇ, ಮುಖ್ಯ ಶಿಕ್ಷಕರಾದ ನಂಜಯ್ಯ ಅವರೇ, ಬಹಳ ಮುಖ್ಯವಾಗಿ ಅತ್ಯಂತ ಕ್ರಿಯಾಶೀಲರು, ಸದಾ ಪಾದರಸದಂತೆ ತಮ್ಮೆಲ್ಲ ಬಹುತೇಕ ಸಮಯವನ್ನು ಈ ಶಾಲೆಗಾಗಿ ಮೀಸಲಿಟ್ಟಿರ್ತಕ್ಕಂಥ ಮಡಿಲು ಸಂಸ್ಥೆಯ ಶ್ರೀಯುತ ಅರಸರವರೇ, ಮತ್ತೋರ್ವ ಉಮೇಶ್ ಅವರೇ, ರಾಜಣ್ಣ ಅವರೇ, ಗ್ರಾಮದ ಎಲ್ಲ ಪೋಷಕರೇ, ತಾಯಂದರೆ, ಪ್ರೀತಿಯ ಮಕ್ಕಳೇ, ಬಹಳ ಮುಖ್ಯವಾಗಿ ಜಯಂತಿಗಳನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಪ್ರಮುಖರನ್ನು ನಾವು, ಗಣ್ಯ ವ್ಯಕ್ತಿಗಳನ್ನು ನಾವು ನೆನಪಿಸ್ಕೊಳ್ತೇವೆ. ಒಬ್ಬರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು, ಮತ್ತೋರ್ವರು ಈ ದೇಶದ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರು. ಶಿಕ್ಷಕರಾಗಿ ಈ ದೇಶದ ಉನ್ನತ ಸ್ಥಾನಕ್ಕೇರಿದಂತಹ ರಾಧಾಕೃಷ್ಣನ್ರವರು ಅವರ ಅಭಿಮಾನಿಗಳು ಹೋಗಿ ನಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ನಾನೊಬ್ಬ ಶಿಕ್ಷಕನಾಗಿ ಮೇಲೆ ಬಂದವರು, ನನ್ನ ಹೆಸರಿನಲ್ಲಿ ಜನ್ಮದಿನವನ್ನು ಆಚರಣೆ ಮಾಡೋದು ಬೇಡ, ಶಿಕ್ಷಕರ ಹೆಸರಿನಲ್ಲಿ ನನ್ನ ಜನ್ಮದಿನವನ್ನು ಆಚರಣೆ ಮಾಡಿ ಅಂತ ಹೇಳಿ ರಾಧಾಕೃಷ್ಣನವರು ಹೇಳಿದ ಕಾರಣಕ್ಕಾಗಿ ಸೆಪ್ಟೆಂಬರ್ 5 ನಾವು ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೇವೆ. ಮತ್ತೋರ್ವರು ತಮ್ಮ ಮುದ್ದಿನ ಮಗಳು ಪ್ರಿಯದರ್ಶಿನಿ ಇಂದಿರಾ ಅವರನ್ನು ಅವರು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಕಾರಣಕ್ಕಾಗಿ ಇಂದಿರಾ ಗಾಂಧಿಯವರು ನೆಹರು ಅವರ ಪ್ರೀತಿಯ ಮಗಳಾಗಿದ್ದ ಕಾರಣಕ್ಕಾಗಿ ನೆಹರು ಅವರು ಕೂಡ ಇದೇ ಥರದ ಬಯಕೆಯನ್ನು ವ್ಯಕ್ತಪಡಿಸಿದರು. ನನ್ನ ಜನ್ಮದಿನವನ್ನು ಕೂಡ ಮಕ್ಕಳ ಹೆಸರಿನಲ್ಲಿ ಆಚರಣೆ ಮಾಡಿ ಅಂತ ಹೇಳಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಅಧಿಕಾರದ ಅತ್ಯುನ್ನತ ಸ್ಥಾನವಾದಂತಹ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದವರು. ಈ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಬೇಕಾದ್ರೆ, ಕೈಗಾರಿಕಾ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬೇಕಾದ್ರೆ ಆಧುನಿಕತೆಯ ಅಡಿಗಳನ್ನು ಇಟ್ಟಂತಹ ಏಕೈಕ ಪ್ರಧಾನಮಂತ್ರಿ ಅಂದರೆ ನೆಹರು. ಅವರ ನೆನಪಾಗಿ ಇವತ್ತು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಭಾಸ್ಕರ್ ಅವರು ಹೇಳಿದಾಗೆ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಬಹಳ ಅದೃಷ್ಟ ಮಾಡಿದಂಥ ಗ್ರಾಮ ಇದು. ಅಷ್ಟೇ ಅದೃಷ್ಟ ಮಾಡಿದವರು ಈ ಊರಿನ ಈ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳು. ಎಲ್ಲ ಶಾಲೆಗಳಿಗೂ ಈ ಥರದ ಅವಕಾಶಗಳು ಸಿಕ್ಕಿರಲಿಲ್ಲ. ಈ ಶಾಲೆಯಲ್ಲಿ ಮಡಿಲು ಸಂಸ್ಥೆಯ ಸಹಯೋಗದೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡಿದಾಗ ಮಡಿಲು ಸಂಸ್ಥೆಯ ಅನೇಕ ಪೋಷಕರು ಇದೇ ಜಾಗದಲ್ಲಿ ನಾವು ನೆರೆದಿದ್ವಿ. ಅರಸವರು, ನಾನು, ಈ ಗ್ರಾಮದ ಒಂದಷ್ಟು ಜನ ಯುವಕರು. ನನ್ನ
ನನಗೆ ಪ್ರಯತ್ನಗಳ ಮೇಲೆ ನಂಬಿಕೆ ಜಾಸ್ತಿ. ಒಂದಲ್ಲ ಒಂದು ದಿನ ನಾವು ಅಂದ್ಕೊಂಡದ್ದನ್ನು ಸಾಧಿಸ್ತೀವಿ ಅನ್ನುವಂಥ ಆತ್ಮವಿಶ್ವಾಸ. ನಾನಾಗಲೇ ಮಾತಾಡ್ತಾ ಇದ್ದೆ, ಈ ಶಾಲೆ ಕೇವಲ 14-15 ಮಕ್ಕಳ ಸಂಖ್ಯೆಯನ್ನು ಹೊಂದಿದ್ದಂಥ ಶಾಲೆ. ಈ ಶಾಲೆ ಪ್ರಾರಂಭ ಆದಾಗ ಒಬ್ಬರ ಶಿಕ್ಷಕರನ್ನು ಈ ಊರಿನ ಜನ ನೆನಪು ಮಾಡ್ಕೊಳ್ತಾರೆ. ಅವರ ಕಾಲದಲ್ಲಿ ಈ ಶಾಲೆ ಬಹಳ ವೈಭವವಾಗಿತ್ತು ಅಂತ ಹೇಳಿ. ಇನ್ನೇನೋ ಕಮರಿ ಹೋಗ್ಬೋದೇನೋ ಅನ್ನುವ ಸ್ಥಿತಿಯಲ್ಲಿದ್ದಂತಹ ಈ ಶಾಲೆಗೆ ಒಂದು ಜೀವ ಕೊಡಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಜೊತೆಗೆ ಕೈ ಜೋಡಿಸಿದವರು ಬಸ್ಸು. ನಾನು KR PU ಆಗಿದ್ದಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರೊಬ್ಬರು ಅವರ ಹೆಸರನ್ನು ಹೇಳಿದರು. ಅಲ್ಲೊಂದು ಗ್ರಾಮದಲ್ಲಿ ಪೂರ್ತಿ ಅಲೆಮಾರಿ ಜನಾಂಗ, ಆದಿವಾಸಿ ಜನಾಂಗ ವಾಸ ಮಾಡ್ತಾ ಇತ್ತು. ಪಕ್ಕದಲ್ಲೇ ಒಂದು ಶಾಲೆ ಇತ್ತು. ಆ ಮಕ್ಕಳು, ಆ ಶಾಲೆಯಲ್ಲಿ ಓದುವಂಥ ಮಕ್ಕಳು ತುಂಬ ಗೈರು ಹಾಜರಾಗ್ತಾ ಇದ್ರು ಶಾಲೆಗೆ. ಭಿಕ್ಷೆ ಬೇಡುವಂಥದ್ದು, ಈ ಕೂದಲು, ಟಿನ್ನು ಇತ್ಯಾದಿ ಮಾರಾಟ ಮಾಡ್ತಕ್ಕಂಥದ್ದು, ತಲೆಪೆನ್ನು, ಕೂದಲು ಇತ್ಯಾದಿ. ಈ ಮಕ್ಕಳು ನಿರಂತರವಾಗಿ ಶಾಲೆಗೆ ಬರಂಗೆ ಮಾಡಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮಗೆ ಮಡಲು ಸಂಸ್ಥೆಯನ್ನು ನನ್ನ ಸ್ನೇಹಿತರು ನೆನಪಿಸಿದ್ರು. ನಾನು ಅಲ್ಲಿ ಹೆಚ್ಚು ಕಾಲ PU ಆಗಿರಲಿಲ್ಲ, 1 ವರ್ಷ ಮಾತ್ರ ಇದ್ದೆ. ಆ ನಂತರ ನಾನು ಕೋಟೆ ತಾಲೂಕಿಗೆ ಬಂದಾಗ ಎಲ್ಲೋಗ್ಲಿ ಅರಸೋರನ್ನು ನಾನು ಬಳಸ್ಕೊಳ್ತೀನಿ ಅನ್ನುವಂಥ ಮನಸ್ಸಿತ್ತು ನನಗೆ. ನಾನು ಕರೆ ಮಾಡಿದಾಗ ಎಷ್ಟು ಆಸಕ್ತಿಯಿಂದ ಬಂದು ಭೇಟಿ ಮಾಡಿದ್ರು ಅಂತಂದರೆ ಮುತ್ತು ಅವರನ್ನ ಕಳಿಸಿದ್ರು. ಆ್ಯಕ್ಚುಲಿ ನನಗೆ ಸೋನಹಳ್ಳಿನಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ಇರಲಿಲ್ಲ. ನನ್ನ ಆಸೆ ಇದ್ದದ್ದು ಬೀಚ್ನಲ್ಲಿ. ಯಾಕಂದರೆ ನಾನು ನೀರು ಕುಡಿಯೋಕ್ಕೆ ಶುರು ಮಾಡೋದು, ಊಟ ಮಾಡೋಕ್ಕೆ ಶುರು ಮಾಡೋದು ಬೀಚ್ನಳ್ಳಿನಲ್ಲಿ. ಅಂದರೆ ಅಷ್ಟು ದಿನ ಊಟ ಮಾಡ್ತಾ ಇಲ್ವನು ಅಂತ ಹೇಳಬೇಡಿ. ನನ್ನ ಸರ್ಕಾರಿ ಶಿಕ್ಷಕ ವೃತ್ತಿ ಪ್ರಾರಂಭ ಆದದ್ದು ಬೀಚ್ನಳ್ಳಿಯಿಂದ. ಒಂದು ಕಾಲದಲ್ಲಿ 400 ಮಕ್ಕಳಿದ್ರು, 40 ಮಕ್ಕಳಿಗೆ ಬಂದಿದ್ದಾಗಿತ್ತು ಸಂಖ್ಯೆ. ನೋಡಿ ಹೊಟ್ಟೆ ಮುಗಿತು. ನಾನೇನೋ ಅಷ್ಟು ದಿನ ಈ ಶಾಲೆಗೊಂದು ಹೇಗಾದರೂ ಮಾಡಿ ಈ ಶಾಲೆ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನುವ ಮನಸ್ಸನ್ನು ಇಟ್ಕೊಂಡೆ ನಾನು ಕರ್ತವ್ಯಕ್ಕೆ ಹಾಜರಾದ ದಿನವೇ ನಾನು ಫಸ್ಟ್ ವಿಸಿಟ್ ಮಾಡೋದು ಬೀಚ್ನಳ್ಳಿಗೆ. ಆದರೆ ನಿಮ್ಮ ಅದೃಷ್ಟ ಆರ್ಸವನ್ನು ಎಲ್ಲಿಗೆ ಕರ್ಕೊಂಡು ಬಂದ್ಬಿಡ್ತು. ನೋಡಿ, ಯಾವುದೇ ತಂದೆ ತಾಯಿ ಒಂದು ಮಗು ಹುಡ್ತಾ ಇದ್ದಾಗನೇ ಆ ಮಗು ಅಂಬೆಗಾಲಿಕ್ತಾ ಈ ಪ್ರಪಂಚದಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದ್ಮೇಲೆ ತಂದೆ ತಾಯಿ ಕನಸು ಕಾಣೋದಕ್ಕೆ ಶುರು ಮಾಡ್ತಾರೆ. ನನ್ನ ಮಗುನ ಇಂಜಿನಿಯರ್ ಮಾಡಬೇಕು, ನನ್ನ ಮಗುನ ಡಾಕ್ಟರ್ ಮಾಡಬೇಕು, ನನ್ನ ಮಗುನ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಮಾಡಬೇಕು, ಅವನ ಹೆಸರು ಮಾಡಬೇಕು. ಅವನು ತಂದೆ ತಾಯಿಗಳು ಮಕ್ಕಳ ಭವಿಷ್ಯದ ಜೊತೆಗೆ ಸಂತೋಷ ಪಡ್ತಾ ಇರ್ತಾರೆ. ಅದು ಎಲ್ಲ ಭಾಗದಲ್ಲೂ ಇದೆ, ಬರೀ ಸೋನಹಳ್ಳಿ ಅಂತಲ್ಲ. ಯಾವುದೇ ಪೋಷಕರು ಆಸೆನ ಇಟ್ಕೊಂಡಿರ್ತಾರೆ. ಇಲ್ಲಿ 14 ಮಕ್ಕಳು ಇವತ್ತು LKG UKG ಸೇರಿ 186 ಮಕ್ಕಳಾಗಿದ್ದಾರೆ. ಸಾಧನೆ. ಪೋಷಕರ ಕಡಿಮೆ ಸಂಖ್ಯೆಯಲ್ಲಿ ಬಂದಿರ್ಬೋದು. ಕೊರೋನಾ ಇದೆ, ನಾವು 1000 ಜನನ ಸೇರ್ಸಕ್ಕಾಗೋದಿಲ್ಲ. ಬರೀ ಸ್ವಲ್ಪ ಜನ ಬಂದಿರ್ಬೋದು. ಆದರೆ ಈ ಶಾಲೆನಲ್ಲಿ ಆಗಿರುವಂಥ ಪ್ರಯತ್ನ ಎಂಥ ದೊಡ್ಡ ಪ್ರಯತ್ನ ಆಗಿದೆ ಅಂತಂದರೆ, ಎಂಥ ಒಂದು ಗಟ್ಟಿತನ ಈ ಶಾಲೆನಲ್ಲಿ ನೆಲೆಸಿದೆ ಅಂತಂದರೆ, ಎಷ್ಟರ ಮಟ್ಟಕ್ಕೆ ಈ ಶಾಲೆ ಮುಂದೊಂದು ದಿನ ಬೆಳೆದು ಒಂದು ದೊಡ್ಡ ಕಟ್ಟಡ ಆಗ್ತದೆ, ದೊಡ್ಡ ಹೆಮ್ಮರ ಆಗ್ತದೆ. ಅದಕ್ಕೆ ಬೇಕಾದಂಥ ಅಡಿಪಾಯ ಎಷ್ಟು ಗಟ್ಟಿಯಾಗಿ ನಿರ್ಮಾಣ ಆಗಿದೆ ಅಂತಂದರೆ ಅದು ನಿಮಗೆ ಅರ್ಥ ಆಗೋದಿಲ್ಲ. ಇನ್ನೂ ಸ್ವಲ್ಪ ದಿನ ಕಳೀಲಿ.
ಆ, ಯಾರೋ ಹೇಳಿದ್ರು, ನಮ್ಮ ನಾರಾಯಣ ಸರ್ ಹೇಳಿದ್ರು, ಕನಸು ಅಂತ. ನಿಜ, ನನಗೆ ಕನಸಿದೆ ಈ ಶಾಲೆ ಮತ್ತು ಬೀಚನಹಳ್ಳಿ 2 ಶಾಲೆ. ನನ್ನ ತಾಲೂಕಲ್ಲಿ 430 ಶಾಲೆಗಳಿದ್ದಾವೆ. ಎಲ್ಲ ಶಾಲೆಗಳು ಹೀಗೆ ಆಗಬೇಕು ಅಂತ ಆಸೆ ನನಗೆ. ಎಲ್ಲ ಶಾಲೆಗಳಲ್ಲೂ ಕೂಡ ಮಕ್ಕಳು ಚೆನ್ನಾಗಿ ಕಲಿಬೇಕು, ನಮ್ಮ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡಬೇಕು, ಮಕ್ಕಳು ಅವ್ರ ಭವಿಷ್ಯನ ಅವ್ರವ್ರ ಶಾಲೆನಲ್ಲಿ ಕಂಡುಕೊಳ್ಬೇಕು ಅನ್ನೋದು ನನಗೆ ಆಸೆ. ನಿಮಗೆ ನೆನಪಿರಲಿ, ನಿಮ್ಮ ಮಗನ ಭವಿಷ್ಯ ನಿರ್ಮಾಣ ಆಗೋದೇ ಶಾಲೆನಲ್ಲಿ. ಯಾವುದೇ ತಂದೆ ತಾಯಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕು, ಅವರ ಮಕ್ಕಳ ಭವಿಷ್ಯ ರೂಪಿಕೊಳ್ಳೋದು, ಅವರ ಮಕ್ಕಳ ಭವಿಷ್ಯ ಉಜ್ವಲವಾಗೋದು ನಿಮ್ಮೂರಿನ ದೇವಸ್ಥಾನದಲ್ಲ. ನಿಮ್ಮೂರಿನ ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಟ್ಟು ಕೈ ಮುಗಿದ್ಬಿಟ್ಟು ಅಡ್ಡು ಬಿದ್ದುಬಿಟ್ಟು ತಾಯ್ತ ಕಟ್ಟಿಸ್ಕೊಂಡು ನಿಮ್ಮ ಕಾಣಿಕೆ ಅಲ್ಲಿ ಹಾಕಿ ಬರ್ತೀರಿ. ದೇವ್ರ ಪೂಜೆ ಮಾಡಬೇಡಿ ಅಂತಲ್ಲ, ನಾನು ದೇವ್ರ ಭಕ್ತನೇ, ನಾನು ದೇವ್ರನ್ನ ಕೈ ಮುಗಿತೀನಿ. ಆದರೆ ನಿಮ್ಮ ಮಕ್ಕಳು ಅಲ್ಲೆಲ್ಲ ಕಲಿಯೋದು, ಮಕ್ಕಳ ಭವಿಷ್ಯ ರೂಪಿಕೊಳ್ಳೋದು ಅಲ್ಲಲ್ಲ, ನಿಜವಾದ ದೇವಸ್ಥಾನ ಸ್ಕೂಲು, ನಿಜವಾದ ದೇವಸ್ಥಾನ ಶಾಲೆ. ಅಲ್ಲಿ ನಿಮ್ಮ ಸ್ವಂತ ಮಗುನೇ ಕಲಿಬೇಕಾಗಿಲ್ಲ, ನಿಮ್ಮ ಪಕ್ಕದ ಮನೆ ಮಗು ಕಲೀಲಿ. ನಾವೇನು ಹೊಟ್ಟೆ ಕಿತ್ತು ಕೊಡೋದು ಬೇಡ. ಒಂದು ಊರಿನಲ್ಲಿ ಒಬ್ಬ ವೈದ್ಯ ಆಯ್ತಾ ಅಂದ್ರೆ ಆ ಊರಿಗೊಂದು ಆಸ್ತಿ. ನಿಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಇಂಜಿನಿಯರ್ ಇದ್ದಾನೆ ಅಂತಂದ್ರೆ ನಿಮ್ಮ ಊರಿಗೊಂದು ಆಸ್ತಿ. ಅದು ನಿಮ್ಮ ಊರಿಗೊಂದು ಆಸ್ತಿ. ಆ ಪಕ್ಕದ ಮನೆ ನಿಮ್ಮ ಶತ್ರು ಮಗು ಆಗಲಿ ಅಪ್ಪ ಅಮ್ಮ ಅವರ ಅಪ್ಪ ಇವರ ಅಪ್ಪ ಪಳಪಟ್ಟಿ ಹಿಡ್ಕೊಂಡು ಓಡಾಡಿರಿ ಅಂತ ಅಂದ್ರೆ ಮಗುನ್ ಬೆಳೆಸಿ. ನೀವು ಮಗುನ್ ಬೆಳೆಸಿ ನಿಮ್ಮೂರು ಬೆಳಿಬೇಕು, ನಿಮ್ಮೂರು ಹೆಸರು ಮಾಡಬೇಕು ಅಂದ್ರೆ ನಿಮ್ಮ ಶಾಲೆ ಕಡೆ ಒಳ್ಳೆ ಟೀಚರ್ ಸುನಂದ. ನಮಗೆ ಅದೃಷ್ಟ, ಮಗಳು ಬಸವಗಿರಿ ಆಡಿಗಳು ಬಹಳ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಈ ಶಾಲೆಯಲ್ಲಿ. ನನಗೆ ಬಹಳ ಖುಷಿ ಆಗ್ತಿದೆ. ಅಲ್ಲೊಂದು ರಂಗೋಲಿ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ರಂಗೋಲಿ ಬರೆದಿದ್ದಾರೆ ಅಂತ. ಶಿಕ್ಷಕರು ಆ ಥರ ಸಿಕ್ಬಿಟ್ರೆ, ಬೆಂಬಲ ನೀಡುವಂತ ನಿಮ್ಮಂತ ಗ್ರಾಮಸ್ಥರು ಸಿಕ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಿ ಈ ಶಾಲೆಯನ್ನು ನೋಡಿ. ಈ ಗ್ರಾಮದಲ್ಲಿ ಈ ಶಾಲೆ ಅಭಿವೃದ್ಧಿ ಕಂಡು ಹೊಟ್ಟೆ ಕಿತ್ಬಿಡೋರು ಯಾರು ಇಲ್ಲ ಅಂತ ನಾನು ಭಾವಿಸ್ತೀನಿ. ಹೌದಾ? ಖುಷಿ ಪಡ್ತಾ ಇದ್ದೀರಿ, ನಿಮಗೆ ನೀವೇ ಆನಂದ ಪಡ್ತಾ ಇದ್ದೀರಿ. ಊರವ್ರ ಜನ ಮನಸ್ಸು ಮಾಡಿದ್ರೆ ಚಿನ್ನ ಮಾಡ್ಬಿಡ್ಬೋದು ಒಂದು ಶಾಲೆನ. ನಿಮ್ ಕೈಲಾದ ಸಹಾಯ ಮಾಡಿ ಶಾಲೆಗೆ. ನನ್ನ ಮನವಿ, ನಂಜಯ್ಯ ಅವರು ನೀವೆಲ್ಲ ಸೇರ್ಕೊಂಡು ಚಿಕ್ಕ ವಿಚಾರಗಳಿಗಾಗಲಿ ಒಂದು ಪಟ್ಟಿ ಮಾಡಿ. ಈ ಸ್ಕೂಲ್ನ ಬೆಳೆಸ್ಬೇಕು, ಈ ಸ್ಕೂಲ್ನ ಗುಣಮಟ್ಟನ ಜಾಸ್ತಿ ಮಾಡಬೇಕು, ಈ ಸ್ಕೂಲ್ನ ಒಂದು ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಬೇಕು ಅಂದ್ರೆ ಇಂಥದ್ದೊಂದು ಕೆಲಸ ಪಟ್ಟಿ ಮಾಡಿ. ಅದಕ್ಕೆ ಎಷ್ಟು ಹಣ ತಗಲ್ಬೋದು ಅಂತ ಒಂದು ಅಂದಾಜು ಮಾಡಿ, ಆಯ್ತಾ? ಯಾರ ಕೈಲಿ ಏನ್ ಸಹಾಯ ಮಾಡಕ್ಕಾಗ್ತದೆ? ದಾನಿಗಳು ಉಟ್ಕೊಳ್ತಾರೆ ಕಣ್ರಿ, ಸಮಾಜ ಸೇವೆ ಮಾಡಕ್ಕೆ ಬೇಕಾದಷ್ಟು ಜನ ಅವ್ರೆ. ನಾವೆಲ್ಲ ಓದುವಾಗ ನಮ್ಗೆ ನಾವೆಷ್ಟು ಕಷ್ಟಪಟ್ವಿ ಅಂತಂದ್ರೆ ಅದನ್ನ ಹೇಳಕ್ ಆಗೋದಿಲ್ಲ. ಈ ಮಕ್ಕಳಿಗೆ ಏನು ಅರ್ಥ ಆಗ್ತದೆ ನಾವು ಪಟ್ಟಿರುವಂತ ಕಷ್ಟಗಳು, ಓದುವಂತ ಸಂದರ್ಭದಲ್ಲಿ ನಾವು ಪಟ್ಟಿರುವಂತ ಕಷ್ಟಗಳು. ಇವತ್ತು ಸ್ಕೂಲ್ಗೋಸ್ಕರ ಸಹಾಯ ಮಾಡೋ ಕೈಗಳು ಬೇಕಾದಷ್ಟು ಇದಾವೆ, ಪಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಷ್ಟೇ. ನಾವು ನಿಂತು ಬಿಟ್ರೆ ಭಿಕ್ಷೆ ಬಿಡೋಣ, ಒಂದು ಸ್ಕೂಲ್ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಮನೆಗೆ ಹೋಗಿ ಭಿಕ್ಷೆ ಬಿಡೋಣ, 10 ರೂಪಾಯಿ ಕೊಡ್ಲಿ 10,000 ಕೊಡೋರು ಇರ್ತಾರೆ. ಸದ್ಬಳಕೆ ಆಗ್ಬೇಕು ಅಷ್ಟೇ, ಸದ್ಬಳಕೆ ಆಗ್ಬೇಕು. ಒಂದು 2 ರೂಮಿನ ಕೆಲಸ ಹೊಸದಾಗಿ ತಕ್ಷಣ ಪ್ರಾರಂಭ ಆಗ್ತದೆ, ಹೊಸ ರೂಮ್ಗಳು. ನಾನು ಅವಕಾಶ ಇಲ್ಲದೆ ಇದ್ರೆ ಇನ್ನೂ 4 ರೂಮನ್ನು ಮಂಜೂರು ಮಾಡಿದ್ದೀನಿ ಕನ್ನಡವರೇ. ಈಗ ಮತ್ತೆ ಇನ್ನೂ 4 ಕಟ್ಟಡಗಳನ್ನು ಮಂಜೂರು ಮಾಡೋದಕ್ಕೆ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ್ದೀನಿ. ಒಂದು ಪ್ರಯತ್ನ ಮಾಡಿದ್ವಿ, RBIಗೆ ಒಂದು ಎಸ್ಟಿಮೇಷನ್ ಎಲ್ಲ ಮಾಡಿಸಿ CSR ಅಂತ ಒಂದು ನಿಧಿ ಇದೆ. ಆ ನಿಧಿನಲ್ಲಿ ಒಂದು ದೊಡ್ಡ ಕೋಟ್ಯಾಂತರ ರೂಪಾಯಿನ ಹಣ ಇರ್ತದೆ ಪ್ರತಿ ಜಿಲ್ಲಾಧಿಕಾರಿಗಳ ಹತ್ರನೂ. ಇನ್ನೇನು ಅಪ್ರೂವಲ್ ಆಗಬೇಕು, ಅದು ಕೊರೋನಾಕ್ಕೆ ಬಳಸ್ಕೊಳ್ಬೇಕು ಆ ದುಡ್ಡನ್ನ ಅಂತ ಯೋಚನೆ ಮಾಡೋದು. ಬಟ್ ಪ್ಲ್ಯಾನು, ನಮ್ಮ ಫೈಲು, ನಮ್ಮ ಕಡತ, ನಮ್ಮ ಮನವಿ DC ಅವ್ರ ಗಮನದಲ್ಲಿದೆ. ನೆಕ್ಸ್ಟ್ ಮೀಟಿಂಗಲ್ಲಾದರೂ ಅದು ಅಪ್ರೂವಲ್ ಆಗ್ತದೆ. ಒಂದು ಅದ್ಭುತವಾದಂಥ ಕಿಚನ್ನು, ರೂಮ್ಗಳು ಅವರು ಕೊಡ್ತಾರೆ. ಹೆಚ್ಚು ಕಡಿಮೆ ಈ ಶಾಲೆಗೆ ಒಂದು 1,24,00,000 ರೂಪಾಯಿಂದ ಎಸ್ಟಿಮೇಷನ್ ಮಾಡಿಸಿದ್ದೀವಿ ಈ ಶಾಲೆಗೆ. ಮತ್ತು ಬೀಚನಹಳ್ಳಿ ಶಾಲೆಗೆ ಎರಡು ಸೇರಿ ಹೈಟೆಕ್ ಅಡುಗೆ ಮನೆ ಕೊಠಡಿಗಳು ಪ್ಲ್ಯಾನ್ ಮಾಡಿಸಿದ್ದೀವಿ. ಒಂದಲ್ಲ ಒಂದಿನ ಅದು ಅಪ್ರೂವಲ್ ಆಗ್ತದೆ.
ನಾವೆಲ್ಲ ಮನಸ್ಸು ಮಾಡಿದ್ರೆ, ನೀವೆಲ್ಲ ಅರಸೋವ್ರ ಜೊತೆಗೆ ಕೈ ಜೋಡಿಸಿದ್ರೆ, ಬೇಕಾದ್ರೆ ನಾವು ಸುಧಾ ನರಸಿಂಹಮೂರ್ತಿ ಅವರು ಇನ್ಫೋಸಿಸ್ ಅವ್ರನ್ನ ಭೇಟಿ ಮಾಡಿದ್ರೆ, ಹಿಂಗೆ ಮಾಡ್ತಾ ಇದೀವಿ ಅಂತಂದ್ರೆ ಅವರು ನಿಜವಾಗಿ ಅವ್ರಿಗೆ ಮನವರಿಕೆ ಆದ್ರೆ ಒಳ್ಳೆ ಕೆಲಸ ಆಯ್ತು. ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅಂದ್ರೆ ₹1 ನಮಗೆ ಸಹಾಯ ಮಾಡಲ್ಲ. ಕೆಲಸ ಮಾಡ್ತಾವ್ರೆ, ಬಡವರಿಗೆ ಮತ್ತೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಶಿಕ್ಷಣಕ್ಕೆ ಸಹಾಯ ಆಗ್ತಾ ಇದೆ ಅಂತ ಅವ್ರಿಗೆ ಮನವರಿಕೆ ಆದ್ರೆ ಅವರು ನಮಗೆ ಕೈ ಜೋಡಿಸ್ತಾರೆ. ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ನಾವು ಮಾಡಬೇಕು. ಊರಿನ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ತೇನೆ, ಒಂದೊಳ್ಳೆ ಕೆಲಸ ಆಗ್ತಾ ಇದೆ ನಿಮ್ಮೂರಲ್ಲಿ, ಒಂದು ಅದ್ಭುತವಾದಂತಹ ಕೆಲಸ ಆಗ್ತಾ ಇದೆ ನಿಮ್ಮೂರಲ್ಲಿ. ಮಡಿಲು ಸಂಸ್ಥೆಯ ಜೊತೆಗೆ ನೀವು ಕೈ ಜೋಡಿಸಿ ಅಷ್ಟೇ. ಎಷ್ಟರ ಮಟ್ಟಿಗೆ ಕೈ ಜೋಡಿಸಿ ಅಂದ್ರೆ, ಸ್ಕೂಲ್ಗೆ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೋಸ್ಕರ, ಯಾವ ಲೆವೆಲ್ಗೆ ಬೇಕಾದ್ರೂ ನೀವು ಅವ್ರಿಗೆ ಕೈ ಜೋಡಿಸುವಂತ ಕೆಲಸ ಮಾಡಬೇಕು. ಯಾರು ಕಾಲೆಳೆಯುವಂತ ಕೆಲಸ ಮಾಡಬಾರ್ದು. ಅವ್ರದ್ದು ಒಳ್ಳೆ ಮನಸ್ಸಿದೆ, ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮೂರಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಅವರು ದುಡಿತಾ ಇದ್ದಾರೆ. ಪಾಪ ಅವ್ರಿಗೆ ನಮಗಿಂತ ಚಿಕ್ಕವರು ತುಮಕೂರಿಂದ ಬರ್ತಾರೆ ಬೆಳಗಿನ 5 ಗಂಟೆಗೆ ಗಾಡಿ ಓಡಿಸ್ಕೊಂಡು. ಒಂದು ಸಂಡೇನೂ ರೆಸ್ಟ್ ಇಲ್ಲ, ಒಂದು ಭಾನುವಾರನೂ ಅವರು ರೆಸ್ಟ್ ಮಾಡಿಲ್ಲ. ನಮ್ಗೆ ಹೆಂಗ್ ವೈಯಕ್ತಿಕವಾಗಿ ನನಗೆ ಏನನ್ಸುತ್ತೆ ಅಂದ್ರೆ, ಒಂದು ವಾರ ಕೆಲಸ ಮಾಡಿದ್ರೆ 1 ದಿನ ಮನೇಲಿ ಬಿಡ್ಬೇಕು ನಿಮ್ದೇಗೆ ಅಂತ ಅನ್ಸುತ್ತೆ. ಮಾಮೂಲಿ ಅದು ಆಯಾಸ, ಮನಸ್ಸಿಗೆ ದೇಹಕ್ಕೆ ಆಯಾಸ ಆದಾಗ ರೆಸ್ಟ್ ಬೇಕು ಅಂತ ಅನ್ಸುತ್ತೆ, ಮನೇಲಿ ಇದ್ಬಿಡ್ತೀವಿ. ಅವರು ಅದನ್ನೂ ಆರೋಗ್ಯನೂ ಲೆಕ್ಕಿಸ್ತೇನೆ ನಿಮ್ಮವ್ರಿಗೋಸ್ಕರ ದುಡಿತಾ ಇದ್ದಾರೆ. ದಯಮಾಡಿ ಅವ್ರ ಜೊತೆಗೆ ಕೈ ಜೋಡಿಸಿ ಅವ್ರಿಗೆ ಸಹಕಾರ ಕೊಡಿ. ಈ ಶಾಲೆ ಯಾವುದೋ ಒಂದು ಲೆವೆಲ್ಗೆ ಬೆಳೀತದೆ. ನನಗೆ ಬೀಚನಹಳ್ಳಿ ಕಡೆನೂ ಗಮನ ಜಾಸ್ತಿ ಆಗಲಿ, ಅದು ಆಗಬೇಕು. ಏಕಕಾಲದಲ್ಲಿ ಬೀಚನಹಳ್ಳಿನೂ ಅಭಿವೃದ್ಧಿ ಆಗಬೇಕು. ಜೊತೆಗೆ 2 ಶಾಲೆ ಇಡೀ ರಾಜ್ಯದ ಗಮನವನ್ನ ಸೆಳೀತವೆ. ಒಂದು ದಿನ ಇಡೀ ರಾಜ್ಯದ ದೊಡ್ಡವರೆಲ್ಲ ನಿಮ್ಮ ಊರಿಗೆ ಬರ್ತಾರೆ ನೋಡಕ್ಕೆ, ಅಲ್ಲಿ ಏನೋ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಮರಿಬೇಡಿ. ಶಿಕ್ಷಣ ಮಂತ್ರಿಗಳನ್ನು ಕರೆಸ್ತೀವಿ, ಶಿಕ್ಷಣ ಮಂತ್ರಿಗಳು ಬರ್ತಾರೆ, ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಇಲ್ಲೇನೋ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ದೊಡ್ಡವರೆಲ್ಲ ಬರ್ತಾರೆ, ಈ ಕಡೆ ನೋಡಂಗೆ ಆಗ್ತದೆ. ಹಾಗಾಗಿ ಮತ್ತೊಮ್ಮೆ ಈ ಶಾಲೆ ಅಭಿವೃದ್ಧಿ ಆಗಲಿ, ನಿಮ್ಮೂರಿನ ಮಕ್ಕಳು ಉಜ್ವಲವಾದಂಥ ಭವಿಷ್ಯವನ್ನ ಕಂಡುಕೊಳ್ಳಿ ಅಂತ ಆಶಿಸ್ತಾ, ಇನ್ನೊಮ್ಮೆ ಎಲ್ಲ ಮಕ್ಕಳಿಗೂ ಚಾಚಾ ನೆಹರು ಅವರ ಹೆಸರಿನಲ್ಲಿ ನಿಮ್ಮ ಎಲ್ಲರಿಗೂ ಶುಭಾಶಯವನ್ನ ಕೋರ್ತಾ ನನ್ನ ಮಾತನ್ನ ನಾನು ಮುಗಿಸ್ತೇನೆ.